ಒಂದು ಟನ್ ಕಬ್ಬಿಗೆ 600ರಿಂದ 650 ಲೀಟ್ರ್ ಹಾಲು ಬರುತ್ತೆ. ಅದನ್ನು ಮುಂದೆ ತೊಗೊಂಡು ಇಲ್ಲಿ 2.5 ಅವರು ನಾವು ಅದನ್ನು ಬಾಯ್ಲ್ ಮಾಡಿ ನಾವು ಈ ಬೆಲ್ಲ ಮಾಡಬೇಕಾದ್ರೆ ಅಲ್ಲಿಂದ ಹಾಲು ತೊಗೊಂಡಾಗ ಮಲಾಸ್ ಅಂತ ಬರುತ್ತೆ, ಮಡ್ಡಿ ಅಂತ ಬರುತ್ತೆ. ಆ ಮಡ್ಡಿನ ದೊಡ್ಡ ಮಡ್ಡಿನ ನೀಟಾಗಿ ಮೇಲೆ ಕ್ಲೀನ್ ಮಾಡ್ತೀವಿ ಜಾಲರಿ ಮುಖಾಂತರ. ಜಾಲರಿ ಕ್ಲೀನ್ ಮಾಡಾದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಸೋಡಾ ಹಾಕ್ತೀವಿ, ಇಲ್ಲ ಪೆಂಡೆ ಕಡ್ಡಿ ರಸ ಹಾಕ್ತೀವಿ. ಫುಲ್ ಬ್ಲ್ಯಾಕ್ ಹೇಗೆ ಅಂದರೆ ಪಿ ಎಚ್ ಲೆವೆಲ್ ಕಡಿಮೆ ಇದ್ದು ಸುಣ್ಣ ಜಾಸ್ತಿ ಆದರೆ ಪಿ ಎಚ್ ಲೆವೆಲ್ ನಮಗೆ 5ರಿಂದ 6 ಇರಬೇಕು. ಅದಿಲ್ಲ ಅಂದರೆ ಬ್ಲ್ಯಾಕ್ ಇದು ಸುಣ್ಣ ಜಾಸ್ತಿ ತೊಗೊಳೋದ್ರಿಂದ ಬ್ಲ್ಯಾಕ್ ಆಗುತ್ತೆ. ಪಿ ಎಚ್ ಲೆವೆಲ್ ಕರೆಕ್ಟಾಗಿದ್ದರೆ ಬಿಸ್ಕೆಟ್ ಕಲರ್ ಬರುತ್ತೆ, ಬೆಲ್ಲ ಬರೋದೇ ಅದೇ ಥರ. ಕೆಲವು ಗಾಣಗಳಲ್ಲಿ ವೈಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕೆಮಿಕಲ್ಸ್ಗಳು ಹಾಕ್ತಾರೆ. ಅದು ಚಕ್ಕೆ ಪೌಡ್ರು ಅದು ಇದು ಎಲ್ಲ ಹಾಕ್ತಾರೆ. ಅದು ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಇರುತ್ತೆ. ಬಟ್ ತಿನ್ನೋದ್ರಿಂದ ಕೆಲವರಿಗೆ ಅವ್ರಿಗೆ ತಕ್ಕಂಥ ಆರೋಗ್ಯಗಳು ಏರ್ಪೇರುಗಳಾಗ್ತವೆ. ಭೂಮಿಗೆ ವಿಷ ಹಾಕಬಾರ್ದು, ಭೂಮಿ ಹಾಳು ಮಾಡಬಾರ್ದು. ಮುಂದಿನ ಪೀಳಿಗೆಗೆ ನಾವು ಏನು ಬಳುವಳಿಯಾಗಿ ಕೊಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ. ಭೂಮಿನ ಒಳ್ಳೆ ಭೂಮಿ ಕೊಟ್ಟರೆ ಆರೋಗ್ಯಕರವಾಗಿ ಇರುವಂಥ ಮುಂದಿನ ಪೀಳಿಗೆ ಇರುತ್ತೆ, ಆರೋಗ್ಯಕರವಾಗಿರುತ್ತೆ. ಆದ್ದರಿಂದ ದಯವಿಟ್ಟು ಭೂಮಿಗೆ ವಿಷ ಹಾಕಬೇಡಿ. ನಮಸ್ತೆ, ನಾನು ಅಳವಾಡಿ ಅನಿಲ್, ಸಾವಯವ ಕೃಷಿಕ. ನಾವು ಕಳೆದ 9 ವರ್ಷದಿಂದ ಸಾವಯವ ಕೃಷಿ ಮಾಡ್ತಾಯಿದ್ದೀವಿ. ನಾವು ಇವಾಗ ಒಂದು ಸಂಘಗಳು ಮಾಡ್ಕೊಂಡಿದ್ದೀವಿ. ಸಂಪೂರ್ಣ ಸಾವಯವ ಕೃಷಿಕರ ಸಂಘ ಅಂತಿದೆ. ಒಂದು 200 ಜನ ಮೆಂಬರ್ಸ್ ಇದ್ದೀವಿ ಅದರಲ್ಲಿ ಕೆಲವರು ಕಬ್ಬು ಬೆಳೆಯುವಂಥ ರೈತರಿದ್ದಾರೆ. ಆ ರೈತರದು ಕಬ್ಬು ಬೆಳೆದಂಥ ಕಬ್ಬನ್ನ ಬೆಲ್ಲ ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದನ್ನು ಹಿಂಸೆ ಆಗ್ತಿತ್ತು. ಅದಕ್ಕೋಸ್ಕರನೇ ನಾವು ಇವಾಗ ಬೆಲ್ಲ ತಯಾರು ಮಾಡೋ ಒಂದು ಘಟಕ ಮಾಡಿಕೊಂಡು ಬೆಲ್ಲ ಮಾಡಿ ಗ್ರಾಹಕರಿಗೆ ತಲುಪಿಸ್ತಾ ಇದ್ದೀವಿ. ಇದು ಕಬ್ಬು ಕೂಡ ಸಾವಯವದಲ್ಲಿ ಬೆಳೆದಿರುವಂಥ ಕಬ್ಬು ಮಾತ್ರನೇ ನಾವು ಬೆಲ್ಲ ಮಾಡೋದು. ಈ ಕಬ್ಬು ಬಂದು ಕೊತ್ತತ್ತಿ ಯೋಗೇಶದು, ಸಾವಯವ ಕೃಷಿಕರು. ಮಾರುಕಟ್ಟೆ ಕಂಡಿಡ್ಕೊಂಡಿರುವಂಥ ರೈತರು ಅವರೇ ಬೆಲ್ಲ ಮಾಡಿ ಇದು ಕಬ್ಬು ತೊಗೊಂಡು ಬಂದು ಬೆಲ್ಲ ಮಾಡಿಸಿ ನನಗೆ ಆಳೆ ಮನೆ ಕೂಲಿ ಕೊಟ್ಬಿಟ್ಟು ತೊಗೊಂಡೋಗ್ತಾರೆ. ಮಾರುಕಟ್ಟೆ ಇಲ್ದಿರುವಂಥ ರೈತರು ನನಗೆ ಕಬ್ಬು ಕೊಡ್ತಾರೆ. ಟನ್ಗೆ 5,000 ರೂಪಾಯಿ ಕಬ್ಬಿಗೆ ತೊಗೊಳ್ತೀವಿ. ಗಾಣದ ಹತ್ರಕ್ಕೆ ಸಪ್ಲೈ ಮಾಡಬೇಕು. ಕಳೆದ ವರ್ಷ 4,500 ರೂಪಾಯಿ ಇತ್ತು. ಈ ವರ್ಷ 500 ರೂಪಾಯಿ ಜಾಸ್ತಿ ಮಾಡಿದ್ವಿ, 5,000 ರೂಪಾಯಿ ಮಾಡಿದ್ದೀವಿ. ಹೀಗೆ ಪ್ರತಿ ವರ್ಷವೂ ಜಾಸ್ತಿ ಆಗ್ತಾ ಇರುತ್ತೆ. ಒಂದು ಸಲ ಜಾಸ್ತಿ ಆದಮೇಲೆ ಮತ್ತೆ ಡೌನ್ ಆಗೋಲ್ಲ, ನಮ್ಮದು ಫಿಕ್ಸ್ ಇರುತ್ತೆ. ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ. ಇದು ಇಲ್ಲಿ ಕ್ರಷಿಂಗ್ ಮಾಡುತ್ತೆ. ಅಲ್ಲಿ ಇವಾಗ ಜಸ್ಟ್ ಕರೆಂಟ್ ಹೋಗ್ಬಿಡ್ತು. ಇಲ್ಲಿ ಕಬ್ಬನ್ನ ಕ್ರಷಿಂಗ್ ಮಾಡಿ ಹಾಲು ಪೈಪ್ ಮುಖಾಂತರ ಬರುತ್ತೆ. ಪೈಪ್ ಮುಖಾಂತರ ಇಲ್ಲಿಗೆ ಬರುತ್ತೆ. ಹಿಂದೆಗಡೆ ಪ್ಯಾನೆಲ್ಗೆ ಕೊಪ್ಪರಿಕೆಗೆ ಬಂದರೆ ಇಲ್ಲಿ ಬಂದಾದಮೇಲೆ ಇಲ್ಲಿರೋ ಸ್ವಲ್ಪ ರಚ್ಚಂದು ಕಬ್ಬಿಂದ ಸಿಪ್ಪೆಗಳೆಲ್ಲ ಬರುತ್ತೆ. ಅದಕ್ಕೆ ಇದನ್ನು ಫಿಲ್ಟ್ರ್ ಮಾಡ್ತೀವಿ. ಇಲ್ಲಿ ಒಂದು ಸಲ ಮಲಾಸ್ ತೆಗಿತೀವಿ. ಇಲ್ಲಿ ತೆಗೆದಂಥದ್ದನ್ನು ಮುಂದಕ್ಕೆ ತೊಗೊಳ್ತೀವಿ. ಒಂದು ಟನ್ ಕಬ್ಬಿಗೆ 600ರಿಂದ 650 ಲೀಟ್ರ್ ಹಾಲು ಬರುತ್ತೆ. ಅದನ್ನು ಮುಂದೆ ತೊಗೊಂಡು ಇಲ್ಲಿ 2.5 ಅವರು ನಾವು ಅದನ್ನು ಬಾಯ್ಲ್ ಮಾಡಿ ಇದು ಮಾಡಿದ್ರೆ ಪಾಕ ಆಗಿ ಬೆಲ್ಲ ಆಗಿ ಕನ್ವರ್ಟ್ ಆಗಿ ಬರುತ್ತೆ. ಒಂದು ಟನ್ನು ಕಬ್ಬು ಕ್ರಷಿಂಗ್ ಮಾಡಿದ್ರೆ ನಮಗೆ 600ರಿಂದ 650 ಲೀಟ್ರ್ ಹಾಲು ಬರುತ್ತೆ. ಅದನ್ನು ನಾವು ಬಾಯ್ಲ್ ಮಾಡಿದ್ರೆ ಒಂದು 2.5 ಅವರು ಬಾಯ್ಲ್ ಮಾಡಿದ್ರೆ 100ರಿಂದ 110 kg ಕಬ್ಬು. ಆ ರೈತರ ಭೂಮಿ ಮೇಲೆ ಡಿಪೆಂಡ್ ಆಗುತ್ತೆ. ಕೆಲವ್ರದ್ದು 127 kg ಇಳುವರಿ ಬಂದಿರೋ ಕಬ್ಬುಗಳು ಇದೆ, ಕೆಲವ್ರದ್ದು 100 kg ಬಂದಿರೋದು ಇದೆ. ಇಳುವರಿ ಸಕ್ಕರೆ ಅಂಶ ಹೇಗಿರುತ್ತೆ ಆ ರೀತಿ ಬೆಲ್ಲ ಬರುತ್ತೆ. ಇದಕ್ಕೆ ಬೇಕು ಅಂದರೆ ನಾವು ಒಂದು 1000 ಲೀಟ್ರ್ ಹಾಲು ಬಿಡ್ಬೋದು. ಬಟ್ ಸಿಕ್ಕಬೇಕು ಅಂದರೆ ನಾವು ಅದನ್ನು ಇಂತಿಷ್ಟೇ ಅಂತ ಹಾಕಬೇಕು. ಅಷ್ಟು ಹಾಕಿದ್ರೇ ಉತ್ತಮ. 650 ಲೀಟ್ರ್ ಹಾಲು ಬಿಟ್ಕೊಂಡು ಬೆಲ್ಲ ಪಾಕ ಮಾಡಿ ಬಂದದ ನಂತರ ಇಲ್ಲಿ ಅಚ್ಚಿನ ಮನೆಗಳಿದೆ, ಅಚ್ಚಿನ ಮನೆಗಳಿಗೆ ಮೋಲ್ಡ್ಗೆ ಹಾಕ್ತೀವಿ. ಇಲ್ಲ ಅಂದರೆ ಪೌಡ್ರು ಬೇಕು ಅಂದವ್ರಿಗೆ ಪೌಡ್ರು ಮಾಡಿ ಕೊಡ್ತೀವಿ. ಇಲ್ಲಿಗೆ ಬರುತ್ತೆ. ಇಲ್ಲಿಂದ ಇಲ್ಲಿಗೆ ಪಾಕ ಶಿಫ್ಟ್ ಮಾಡಿ ಇಲ್ಲಿಗೆ ಪೌಡ್ರು ಬಂದದ್ದನ್ನು ಆಡಿಸಿ ಪೌಡ್ರು ಮಾಡ್ತೀವಿ. ನಾವು ಈ ಬೆಲ್ಲ ಮಾಡಬೇಕಾದ್ರೆ ಅಲ್ಲಿಂದ ಹಾಲು ತೊಗೊಂಡಾಗ ಮಲಾಸ್ ಅಂತ ಬರುತ್ತೆ, ಮಡ್ಡಿ ಅಂತ ಬರುತ್ತೆ. ಆ ಮಡ್ಡಿನ ದೊಡ್ಡ ಮಡ್ಡಿನ ನೀಟಾಗಿ ಮೇಲೆ ಕ್ಲೀನ್ ಮಾಡ್ತೀವಿ ಜಾಲರಿ ಮುಖಾಂತರ. ಜಾಲರಿ ಕ್ಲೀನ್ ಮಾಡಾದಮೇಲೆ ಅದಕ್ಕೆ 2 ಟೇಬಲ್ ಸ್ಪೂನ್ ಸೋಡಾ ಹಾಕ್ತೀವಿ, ಇಲ್ಲ ಪೆಂಡೆ ಕಡ್ಡಿ ರಸ ಹಾಕ್ತೀವಿ. ಪೆಂಡೆ ಕಡ್ಡಿ ರಸ ಸಿಗದಿದ್ದಾಗ 2 ಟೇಬಲ್ ಸ್ಪೂನ್ ಸೋಡಾ ಹಾಕಿದ್ರೆ ನೀಟಾಗಿ ಮಡ್ಡಿಯೆಲ್ಲ ಕ್ಲೀನ್ ಆಗುತ್ತೆ. ಅದಾದ ಮೇಲೆ ಸುಣ್ಣ ಕೊಡ್ತೀವಿ. ನಾವು ಎಲೆ ಅಡಿಕೆಗೆ ಯೂಸ್ ಮಾಡ್ತೀವಲ್ಲ ಅದೇ ಸುಣ್ಣನ, ಕಲ್ಲು ಸುಣ್ಣನ ಕರಗಿಸಿ ಸುಣ್ಣ ಕೊಡ್ತೀವಿ. ಒಂದು ಅಡುಗೆಗೆ ಇಂತಿಷ್ಟು ಅಂತ ಸುಣ್ಣ ಇರುತ್ತೆ. ಕೆಲವು ಗದ್ದೆಗಳು, ಕೆರೆ ಗದ್ದೆಗಳಿಗೆ ಸುಣ್ಣ ಜಾಸ್ತಿ ತೊಗೊಳುತ್ತೆ, ಹೊಲದ ಗದ್ದೆಗಳಿಗೆ ಒಂದು ಸ್ವಲ್ಪ ಕಡಿಮೆ ತೊಗೊಳುತ್ತೆ. ಸುಣ್ಣ ಅದಕ್ಕೆ ತಕ್ಕಂಥ ಅದಕ್ಕೆ ಸುಣ್ಣ ಕೊಟ್ಕೊಂಡು ಮತ್ತು ಹರಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಹಾಕಿ ಹಿಡ್ಕೊಂಡು ಬೆಲ್ಲ ತೆಗಿತೀವಿ. ಇಷ್ಟೇ ಇದಕ್ಕೆ ಹಾಕುವಂಥದ್ದು. ಇದು ನಾವು ಯಾವುದೇ ರೀತಿ ಕೆಮಿಕಲ್ಸ್ ಹಾಕದೇ ಇರೋದ್ರಿಂದ ಬ್ಲ್ಯಾಕೇ ಬರೋದು. ಇಲ್ಲ ಬಿಸ್ಕೆಟ್ ಕಲರ್ ಬರುತ್ತೆ, ಇಲ್ಲ ಬ್ಲ್ಯಾಕ್ ಕಲರ್ ಬರುತ್ತೆ. ಆ ಥರ ಕಲರ್ ಬರುತ್ತೆ ಬಿಸ್ಕೆಟ್ ಕಲರು. ಇಲ್ಲ ಫುಲ್ ಬ್ಲ್ಯಾಕ್ ಬರುತ್ತೆ. ಫುಲ್ ಬ್ಲ್ಯಾಕ್ ಹೇಗೆ ಅಂದರೆ ಪಿ ಎಚ್ ಲೆವೆಲ್ ಕಡಿಮೆ ಇದ್ದು ಸುಣ್ಣ ಜಾಸ್ತಿ ಆದರೆ
ಪಿ ಎಚ್ ಲೆವೆಲ್ ನಮಗೆ 5ರಿಂದ 6 ಇರಬೇಕು. ಅದಿಲ್ಲ ಅಂದರೆ ಬ್ಲ್ಯಾಕ್, ಇದು ಸುಣ್ಣ ಜಾಸ್ತಿ ತೊಗೊಳೋದ್ರಿಂದ ಬ್ಲ್ಯಾಕ್ ಆಗುತ್ತೆ. ಪಿ ಎಚ್ ಲೆವೆಲ್ ಕರೆಕ್ಟಾಗಿದ್ದರೆ ಬಿಸ್ಕೆಟ್ ಕಲರ್ ಬರುತ್ತೆ. ಬೆಳ್ಳ ಬರೋದೇ ಅದೇ ಥರ, ಏನಾಗ್ತಿದ್ರು ಬಿಸ್ಕೆಟ್ ಕಲರ್ ಆರಾಮ್ಸೆ ಬರುತ್ತೆ. ಪಿ ಎಚ್ ಲೆವೆಲ್ ಇರಬೇಕಷ್ಟೆ. ಕೆಲವು ಗಾಣಗಳಲ್ಲಿ ವೈಟ್ ಮಾಡೋದಕ್ಕೋಸ್ಕರ ಬೇರೆ ಬೇರೆ ಕೆಮಿಕಲ್ಸ್ಗಳು ಹಾಕ್ತಾರೆ. ಅದು ಚಕ್ಕೆ ಪೌಡ್ರು ಅದು ಇದು ಎಲ್ಲ ಹಾಕ್ತಾರೆ. ಅದು ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಇರುತ್ತೆ. ಬಟ್ ತಿನ್ನೋದ್ರಿಂದ ಅವ್ರಿಗೆ ತಕ್ಕಂಥ ಆರೋಗ್ಯಗಳು ಏರ್ಪೇರುಗಳಾಗ್ತವೆ. ಅದು ಅವ್ರವರು ಅನುಕೂಲಕ್ಕೆ ತಕ್ಕಂಗೆ ಯೂಸ್ ಮಾಡ್ತಾರೆ. ಕೆಲವು ಜನಗಳೇನು ಮಾಡ್ತಾರೆ, ನಮ್ಗೆ ವೈಟೇ ಬೇಕು ಅನ್ನೋರು ವೈಟ್ ಬೆಲ್ಲ ತೊಗೊಂಡು, ಕೆಮಿಕಲ್ಸ್ ಬೆಲ್ಲ ತೊಗೊಂಡು ಯೂಸ್ ಮಾಡ್ತಾರೆ. ಸಾವಯವ ಬೇಕು ಅನ್ನೋರು ಗೊತ್ತಿರುವಂಥವ್ರು ಸಾವಯವ ಪದಾರ್ಥಗಳನ್ನ ತೊಗೊಂಡು ಯೂಸ್ ಮಾಡ್ತಾರೆ. ಸಾವಯವ ರೀತಿಯಲ್ಲಿ ಬೆಳೆಯೋದು ತುಂಬ ಉತ್ತಮ. ಭೂಮಿಗೆ ವಿಷ ಹಾಕಬಾರ್ದು, ಭೂಮಿ ಹಾಳು ಮಾಡಬಾರ್ದು. ಮುಂದಿನ ಪೀಳಿಗೆಗೆ ನಾವು ಏನು ಬಳುವಳಿಯಾಗಿ ಬಿಡ್ತೀವೋ ಗೊತ್ತಿಲ್ಲ. ಭೂಮಿನ ಒಳ್ಳೆಯ ಭೂಮಿ ಕೊಟ್ಟರೆ ಆರೋಗ್ಯಕರವಾಗಿ ಇರುವಂಥ ಮುಂದಿನ ಪೀಳಿಗೆ ಇರುತ್ತೆ, ಆರೋಗ್ಯಕರವಾಗಿರುತ್ತೆ. ಆದ್ದರಿಂದ ದಯವಿಟ್ಟು ಭೂಮಿಗೆ ವಿಷ ಹಾಕಬೇಡಿ. ಮತ್ತು ಹೇಗೆ ಸಾವಯವ ಕೃಷಿ ಮಾಡೋದಕ್ಕೂ ನಾರ್ಮಲ್ ಕೃಷಿ ಮಾಡೋದಕ್ಕೂ ಕೆಮಿಕಲ್ಸ್ ಹಾಕಿ ಮಾಡೋ ಕೃಷಿಗೂ ವ್ಯತ್ಯಾಸ ಇದೆ. ನಾವು ಏನೂ ಖರ್ಚು ಮಾಡದೆ ಕಳೆಗಳು ತೊಗೊಂಡು ಇಳುವರಿ ಕಡಿಮೆ ಬಂದರೂ ಕೂಡ ಒಂದು ಎಕರೆಗೆ ಹೆಂಗೆ ಇಲ್ಲ ಅಂದರೂ 30ರಿಂದ 40 ಟನ್ ಕಬ್ಬು ಬರುತ್ತೆ. 5,000 ರೂಪಾಯಿ ನಾವು ಕಬ್ಬು ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿದ್ರೂ ಅದಕ್ಕೆ 1,000 ರೂಪಾಯಿ ಕಟಿಂಗ್ ಮಾಡಿ ಟ್ರಾನ್ಸ್ಪೋರ್ಟೇಷನ್ ಮಾಡಿ ತಂದು ಹಾಕೋದಕ್ಕೆ 1,000 ರೂಪಾಯಿ ಖರ್ಚಾದರೂ 4,000 ರೂಪಾಯಿ ಉಳ್ಕೊಳ್ಳುತ್ತೆ. 30 ಟನ್ ಕಬ್ಬಿಗೆ ಹೆಂಗೆ ಇಲ್ಲ ಅಂದರೆ 1,20,000 ರೂಪಾಯಿ ದುಡ್ಡು ಉಳಿತದೆ ಒಂದು ಎಕರೆಗೆ. ಅದೇ ನೀವು ಕೆಮಿಕಲ್ಸ್ ಹಾಕುವಂಥ ರೈತರು ಒಂದು ಎಕರೆಗೆ ವ್ಯವಸಾಯ ಮಾಡೋಕ್ಕೆ ಕೆಮಿಕಲ್ಸ್ ಎಲ್ಲ ಬಳಸಿ 40ರಿಂದ 50,000 ರೂಪಾಯಿ ಖರ್ಚು ಮಾಡ್ತೀರಿ. ಅದೇ ಟ್ರಾನ್ಸ್ಪೋರ್ಟೇಷನು ನಿಮಗೆ ನಾರ್ಮಲ್ ಗಾಣಗಳೇ ಆಗಲಿ ಫ್ಯಾಕ್ಟ್ರಿಗಳೇ ಆಗಲಿ ಇವತ್ತು 3,200 ರೂಪಾಯಿ ಕೊಡ್ತಾರೆ ಫ್ಯಾಕ್ಟ್ರಿ. ಅದರಲ್ಲಿ ನಿಮ್ಮ ಕಟಿಂಗು ಸಾಗಣೆ ವೆಚ್ಚ ಕಳೆದ್ರೆ 2,200 ರೂಪಾಯಿ ಅಷ್ಟೇ ಉಳಿಯೋದು. ನಾವು ಅದಕ್ಕಿಂತ ಜಾಸ್ತಿನೇ ಕೊಡ್ತೀವಿ. ಪ್ರಾಮಾಣಿಕವಾಗಿ ಸಾವಯವ ಕೃಷಿ ಮಾಡಿ ತಂದು ಕೊಟ್ಟರೆ ಬೇಕಾದ್ರೆ ನಾವೇ ತೊಗೊಳ್ತೀವಿ ಕಬ್ಬನ್ನ. ಹಾಗೆ ನನಗೇ ತಂದು ಕೊಡಬೇಕು ಅಂತೇನಿಲ್ಲ. ಮಾರುಕಟ್ಟೆನ ನಾವು ಬೆಳೆದಂಥ ರೈತರುಗಳು ನಾವೇ ಬೆಲ್ಲನ ಮೌಲ್ಯವರ್ಧನೆ ಮಾಡಿ ಮಾಡಿಕೊಂಡು ಮಾರುಕಟ್ಟೆ ಕಂಡು ಹಿಡ್ಕೊಂಡ್ರೆ ಇನ್ನೂ ಲಾಭ ಸಿಗುತ್ತೆ. ಈಗ ನನಗೆ 5,000 ರೂಪಾಯಿ ಕೊಡೋ ಬದಲು 70 ರೂಪಾಯಿಗೆ ಬೆಲ್ಲ ಕೊಟ್ಟರೆ 1,000 ರೂಪಾಯಿ ಗಾಣದ ಖರ್ಚು ಹೋದ್ರೂ ಹೆಂಗೆ ಇಲ್ಲ ಅಂದರೂ 6,000 ರೂಪಾಯಿ ಟನ್ಗೆ ಕಬ್ಬಿಗೆ ಮೌಲ್ಯವರ್ಧನೆ ಮಾಡೋದ್ರಿಂದ ಉಳಿಯುತ್ತೆ. ಕೆಲವರು 100 ರೂಪಾಯಿ ಮಾರಾಟ ಮಾಡೋರು ಇದ್ದಾರೆ, 90 ರೂಪಾಯಿ ಮಾರಾಟ ಮಾಡೋರು ಇದ್ದಾರೆ. ಅವರವರ ಗ್ರಾಹಕರಿಗೆ ತಕ್ಕಂಗೆ ಸಾವಯವ ಬೆಲ್ಲಗಳು ಹೋಗ್ತಾ ಇದೆ. ನಾನು ಕಳೆದ 9 ವರ್ಷದ ಹಿಂದೆ 2 ಎಕರೆ ಸಾವಯವ ಕೃಷಿ ಪ್ರಾರಂಭಿಸಿದಾಗ 1 kgನೂ ಕೂಡ ನಾನು ಮಾರಾಟ ಮಾಡೋಕ್ಕೆ ನನಗೆ ಗೊತ್ತಿರಲಿಲ್ಲ. ಇವತ್ತು ಪ್ರತಿದಿನ 300ರಿಂದ 400 kg ಬೆಲ್ಲ ಮಾರಾಟ ಮಾಡೋದನ್ನು ಅಷ್ಟು ಮಾರುಕಟ್ಟೆ ಕಂಡುಹಿಡ್ಕೊಂಡಿದ್ದೀನಿ. ಅದೇ ರೀತಿ 1ರಿಂದ ಸ್ಟಾರ್ಟ್ ಆಗುತ್ತೆ, ಬೆಳೀತಾ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ. ನಾವು ಪ್ರಾಮಾಣಿಕವಾಗಿರಬೇಕಷ್ಟೆ. ಪ್ರಾಮಾಣಿಕವಾಗಿ ಸಾವಯವ ರೀತಿಯಲ್ಲಿ ಬೆಳೆದಿರುವಂಥ ಕಬ್ಬಿಂದ ಬೆಲ್ಲ ಮಾಡಿ ಸಾವಯವ ಬೆಲ್ಲ ಗ್ರಾಹಕರಿಗೆ ತಲುಪಿಸಿದ್ರೆ ಅದೇ ಪ್ರಾಮಾಣಿಕವಾಗಿ ಮಾರುಕಟ್ಟೆ ಉತ್ಪತ್ತಿ ಆಗುತ್ತೆ. ಮತ್ತು ಇನ್ನೊಂದೇನೆಂದರೆ ಫ್ಯಾಕ್ಟ್ರಿಗೆ ಕೊಡೋದಕ್ಕಿಂತ ಫ್ಯಾಕ್ಟ್ರಿಗೆ ಕೊಟ್ಟರೆ ಯಾರೋ ಒಂದು ತಾಲೂಕಲ್ಲಿ ಒಬ್ಬ ವ್ಯಕ್ತಿ ಉದ್ಧಾರ ಆಗೋದು ಬದಲು ಆಲೆ ಮನೆಗಳಿಗೆ ಕಬ್ಬು ಕೊಡಿ. ಆಲೆ ಮನೆಗಳಿಗೆ ಕೊಟ್ಟರೆ ಗುಡಿ ಕೈಗಾರಿಕೆ ರೀತಿ ನಮ್ಮ ಹಳ್ಳಿ ಡೆವಲಪ್ಮೆಂಟ್ಗಳಾಗ್ತವೆ. ನಮ್ಮ ಹಳ್ಳಿಲೇ ಒಂದು 10 ಆಲೆ ಮನೆ ವರ್ಕ್ ಮಾಡಿದ್ರೆ ಮಿನಿಮಮ್ ಹೆಂಗೆ ಇಲ್ಲ ಅಂದರೂ ಒಂದು 100 ಜನಕ್ಕೆ ಕೆಲಸ ಸಿಕ್ದಂಗೆ ಆಗುತ್ತೆ. ನೀವು ನಾರ್ಮಲಾಗೆ ಕಬ್ಬು ಬೆಳಿತೀರೋ ಇಲ್ವೋ ಅದು ನನಗೆ ಗೊತ್ತಿಲ್ಲ. ನಾರ್ಮಲ್ಗೆ ಕಬ್ಬು ಬೆಳೆದ್ರೂ ಕೂಡ ಆಲೆ ಮನೆಗಳಿಗೆ ಕಬ್ಬನ್ನ ಸಪ್ಲೈ ಮಾಡಿ. ನಮ್ಮ ಊರಲ್ಲಿ ಒಂದು ಉದ್ಯೋಗ ಅನ್ನೋ ಸೃಷ್ಟಿಯಾಗುತ್ತೆ. ಒಂದು 10 ಆಲೆ ಮನೆ ಹೊಡೆದ್ರೂ ಕೂಡ ಕಬ್ಬು ಕಡಿಯೋಕ್ಕೆ ಒಂದು 5 ಜನ, ಆಲೆ ಮನೆಗೆ ಒಂದು 5 ಜನ, ಮತ್ತು ಓನರು ಎಲ್ಲ ಸೇರಿಸಿ ಒಂದು 15 ಜನಕ್ಕೆ ಕೆಲಸ ಸಿಕ್ದಂಗೆ ಆಗುತ್ತೆ. ದಯವಿಟ್ಟು ಆಲೆ ಮನೆಗಳಿಗೆ ಕಬ್ಬು ಕೊಡಿ. ಫ್ಯಾಕ್ಟ್ರಿ ಕೊಟ್ಟು ಯಾರೋ ಒಬ್ಬನ್ನ ಉದ್ಧಾರ ಮಾಡೋದಕ್ಕಿಂತ ನಮ್ಮ ಊರಲ್ಲಿ ಇರುವಂಥ ಗುಡಿ ಕೈಗಾರಿಕೆ ರೀತಿಗೆ ಆಲೆ ಮನೆಗಳು ನಡೆಸೋದು ಉತ್ತಮ ಅಂತ ನನ್ನ ಅನಿಸಿಕೆ.